ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ವಿಧಿವಶ. ಸೋಮವಾರ ಹೊಳೆನರಸೀಪುರದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಪದ್ಮನಾಭನಗರದ ನಿವಾಸದಲ್ಲಿ ಈಗ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಹಾಸನಕ್ಕೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಅಲ್ಲಿ ಸಾರ್ವಜನಿಕ ದರ್ಶನಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಹುಟ್ಟೂರಾಗಿರೋದ್ರಿಂದ, ಹಾಸನ ದೇವೇಗೌಡರ ಊರಾಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಜನ ಸೇರುವ ಸಾಧ್ಯತೆ ಇದೆ. ರಾಜಕೀಯ ಗಣ್ಯರು ದರ್ಶನವನ್ನು ಪಡೀಲಿಕ್ಕಿದ್ದಾರೆ. ಹಾಗಾಗಿ ಸೋಮವಾರ ಮಧ್ಯಾಹ್ನದಷ್ಟೊತ್ತಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ದೇವೇಗೌಡರು ಪತ್ನಿಯನ್ನು ಕಳೆದುಕೊಂಡಂತಹ ನೋವು, ಅನಾಥ ಭಾವ ಕಾಡಿಸ್ತಾ ಇದೆ. ಮತ್ತೊಂದು ಕಡೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಆಂಬ್ಯುಲೆನ್ಸ್ ಮೂಲಕ ಈಗ ಪದ್ಮನಾಭನಗರದ ನಿವಾಸಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಈ ಪದ್ಮನಾಭನಗರದ ನಿವಾಸ ಇದೆಯಲ್ಲ, ಅದು ಒಂದು ರೀತಿ ದೇವೇಗೌಡರು ಚೆನ್ನಮ್ಮನವರನ್ನು ನೋಡೋದಕ್ಕೆ ಬರೋರ ಸಂಖ್ಯೆನೇ ಜಾಸ್ತಿ ಇತ್ತು. ಅವ್ರ ಜೊತೆ ಒಂದು ಫೋಟೋ ಕ್ಲಿಕ್ಕಿಸ್ಕೊಳ್ಬೇಕು ಅಂತ ಹೇಳಿ ರಾಜ್ಯದ ಮೂಲೆ ಮೂಲೆಯಿಂದ ಬರೋರ ಸಂಖ್ಯೆನೇ ಜಾಸ್ತಿ ಇತ್ತು. ಬಟ್ ಇವತ್ತು ಚೆನ್ನಮ್ಮ ಇಲ್ಲ, ದೇವೇಗೌಡರು ಒಬ್ಬಂಟಿ. ಇಂಥ ಸಂದರ್ಭದಲ್ಲಿ ದೇವೇಗೌಡರನ್ನು ನೋಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ದೇವೇಗೌಡರ ಆ ದೃಶ್ಯವನ್ನು ನೋಡ್ತಾ ಇದ್ರೆ ಒಂದು ರೀತಿ ಕರುಳು ಕಿವುಚಿದ ರೀತಿಯಲ್ಲಿ ಆಗ್ತಾ ಇತ್ತು. ಈ ವಯಸ್ಸಿನಲ್ಲಿ ಅವರು ಕಣ್ಣೀರು ಹಾಕುವಂಥದ್ದು, ಪತ್ನಿಯನ್ನು ಕಳೆದುಕೊಂಡು ಆ ನೋವು ಸಂಕಟವನ್ನು ಪಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಅವರನ್ನು ಹತ್ತಿರದಿಂದ ಬಲ್ಲವ್ರಿಗೆ ಅರಗಿಸ್ಕೊಳ್ಳೋದಕ್ಕೆ ಕಷ್ಟ. ಮತ್ತೊಂದು ಕಡೆ ಈಗಾಗಲೇ ಕುಟುಂಬಸ್ಥರ ಆಗಮನವಾಗ್ತಾ ಇದೆ. ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಮಹಾನ್ ದೈವಭಕ್ತರಾಗಿದ್ದರು ಚೆನ್ನಮ್ಮ ಅವರು. ದೈವಭಕ್ತಿ ಅಂದರೆ ಚೆನ್ನಮ್ಮ, ಚೆನ್ನಮ್ಮ ಅಂದರೆ ದೈವಭಕ್ತಿ. HD ಕುಮಾರಸ್ವಾಮಿಯವರು ಕೇಂದ್ರ ಸಚಿವರು ಅವರ ತಾಯಿಯ ಬಗ್ಗೆ, ಅವರ ದೈವಭಕ್ತಿಯ ಬಗ್ಗೆ ಹಲವು ಬಾರಿ ಮಾತನಾಡಿದ್ದಿದೆ, ಗುಣಗಾನ ಮಾಡಿದ್ದಿದೆ. ಒಮ್ಮೆ ದೇವರ ಮನೆಗೆ ಪ್ರವೇಶ ಮಾಡಿದ್ರು ಅಂದರೆ ಒಂದು ತೊಟ್ಟು ನೀರನ್ನು ಕೂಡ ಸೇವಿಸ್ತಿರ್ಲಿಲ್ವಂತೆ. 8-10 ಗಂಟೆಗಳ ಕಾಲ ದೇವರನ್ನು ಸ್ಮರಿಸುವಂತಹ ಕೆಲಸ ಮಾಡ್ತಾ ಇದ್ರು. ನಿತ್ಯವೂ ಪೂಜೆ ಮಾಡ್ತಾ ಇದ್ರು. ಕುಟುಂಬದ ಏಳಿಗೆಗಾಗಿ, ಮಕ್ಕಳ ಏಳಿಗೆಗಾಗಿ, ಪತಿಯ ಏಳಿಗೆಗಾಗಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದವರು ಚೆನ್ನಮ್ಮ ಅವರು. ಇಡೀ ಕುಟುಂಬಕ್ಕೇನೆ ಆಧಾರ ಆಗಿದ್ದು, ಇಡೀ ಕುಟುಂಬಕ್ಕೇನೆ ಒಂದು ರೀತಿ ಶಕ್ತಿ ಆಗಿದ್ದು, ಆಸರೆ ಆಗಿದ್ದು, ಇಡೀ ಕುಟುಂಬಕ್ಕೇನೆ ಧೈರ್ಯ ಆಗಿದ್ದು.